ಇಗ್ನೋರ್ ಮಾಡೋದನ್ನು ಕಲಿಯಿರಿ, ರೆಸ್ಪೆಕ್ಟ್ ತಾನಾಗಿಯೇ ಸಿಗುತ್ತೆ ಅನ್ನೋ ಮಾತು ಜೀವನದ ತುಂಬ ದೊಡ್ಡ ಸತ್ಯವನ್ನು ಹೇಳುತ್ತದೆ. ಇದನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಂಡರೆ ನಮ್ಮ ಜೀವನದಲ್ಲಿ ಶಾಂತಿ, ಗೌರವ ಮತ್ತು ಸೆಲ್ಫ್ ಕಾನ್ಫಿಡೆನ್ಸ್ ತುಂಬ ಹೆಚ್ಚಾಗುತ್ತವೆ. ನಮ್ಮ ಜೀವನದಲ್ಲಿ ನಾವು ಎಲ್ಲರಿಗೂ ಎಕ್ಸ್ಪ್ಲೈನ್ ಮಾಡಬೇಕು, ಎಲ್ಲರ ಮಾತಿಗೂ ರಿಪ್ಲೈ ಕೊಡಬೇಕು ಅಂತ ಅನಿಸಬಹುದು. ಆದರೆ ನಿಜವಾಗಿಯೂ ನೋಡಿದರೆ ಎಲ್ಲರಿಗೂ ನಮ್ಮ ವ್ಯಾಲ್ಯೂ ಅರ್ಥವಾಗೋದಿಲ್ಲ. ಕೆಲವರು ನಮ್ಮ ರಿಯಾಕ್ಷನ್ ನೋಡೋಕ್ಕೆ ಮಾತ್ರ ಮಾತನಾಡ್ತಾರೆ. ಮನಃಶಾಸ್ತ್ರದ ಪ್ರಕಾರ ಕೆಲ ಟಾಕ್ಸಿಕ್ ಜನರು ನಮ್ಮ ಎಮೋಷನಲ್ ರಿಯಾಕ್ಷನ್ನಿಂದಲೇ ಪವರ್ ಪಡೆಯುತ್ತಾರೆ. ನಾವು ಕಾಲ್ಮ್ ಆಗಿ ರಿಯಾಕ್ಟ್ ಮಾಡದೇ ಇದ್ದರೆ ಅವರ ಇನ್ಫ್ಲೂಯೆನ್ಸ್ ಕಡಿಮೆಯಾಗುತ್ತದೆ. ಇಗ್ನೋರ್ ಮಾಡೋದು ಅಂದರೆ ಬಲಹೀನತೆ ಅಲ್ಲ, ಅದು ಸೆಲ್ಫ್ ಕಂಟ್ರೋಲ್. ಸೆಲ್ಫ್ ಕಂಟ್ರೋಲ್ ಅಂದರೆ ನಮ್ಮ ಎಮೋಷನ್ಸ್, ಥಾಟ್ಸ್ ಆ್ಯಂಡ್ ಬಿಹೇವಿಯರ್ ಅನ್ನು ಕಂಟ್ರೋಲ್ ಮಾಡೋ ಸಾಮರ್ಥ್ಯ. ಇದು ನಮ್ಮ ಜೀವನದಲ್ಲಿ ದೊಡ್ಡ ಶಕ್ತಿ. ಸಮಯದ ಜೊತೆ ಇದನ್ನು ಅಭ್ಯಾಸ ಮಾಡಿದಷ್ಟು ಅದು ಇನ್ನಷ್ಟು ಸ್ಟ್ರಾಂಗ್ ಆಗುತ್ತದೆ. ನೀವು ಪ್ರತಿಯೊಂದು ವಿಷಯಕ್ಕೂ ರಿಯಾಕ್ಟ್ ಮಾಡಿದರೆ ನಿಮ್ಮ ಮನಸ್ಸು ಟಯರ್ಡ್ ಆಗುತ್ತದೆ. ಆದರೆ ಕೆಲವು ವಿಷಯಗಳನ್ನು ಇಗ್ನೋರ್ ಮಾಡಿದರೆ ನಿಮ್ಮ ಮೈಂಡ್ ಪೀಸ್ಫುಲ್ ಆಗುತ್ತದೆ. ಉದಾಹರಣೆಗೆ, ಯಾರಾದರೂ ನಿಮ್ಮ ಬಗ್ಗೆ ತಪ್ಪಾಗಿ ಮಾತಾಡಿದರೆ ತಕ್ಷಣ ಆನ್ಸರ್ ಕೊಡೋದರಿಂದ ಸಮಸ್ಯೆ ಹೆಚ್ಚಾಗಬಹುದು. ಆದರೆ ನೀವು ಸೈಲೆನ್ಸ್ ಮೇಂಟೈನ್ ಮಾಡಿದರೆ ಅದು ನಿಮ್ಮ ಮೆಚುರಿಟಿ ತೋರಿಸುತ್ತದೆ. ರೆಸ್ಪೆಕ್ಟ್ ಅನ್ನೋದು ಕೇಳಿಕೊಂಡು ಪಡೆಯೋದಿಲ್ಲ, ಅದು ನಿಮ್ಮ ಆ್ಯಟಿಟ್ಯೂಡ್, ನಿಮ್ಮ ಕಾಲ್ಮ್ನೆಸ್ ಮತ್ತು ನಿಮ್ಮ ಡಿಗ್ನಿಟಿ ನೋಡಿ ಸ್ವಾಭಾವಿಕವಾಗಿ ಬರುತ್ತದೆ. ನೀವು ನಿಮ್ಮ ಎನರ್ಜಿಯನ್ನು ಎಲ್ಲರಿಗೂ ಪ್ರೂವ್ ಮಾಡೋಕ್ಕೆ ಬಳಸದಿರಿ. ನಿಮ್ಮ ಕೆಲಸದ ಮೇಲೆ ಫೋಕಸ್ ಮಾಡಿದರೆ ಜನ ನಿಮ್ಮ ಸಕ್ಸಸ್ ನೋಡಿ ರೆಸ್ಪೆಕ್ಟ್ ಕೊಡುತ್ತಾರೆ. ಮನಃಶಾಸ್ತ್ರದ ಪ್ರಕಾರ ಕೆಲವೊಮ್ಮೆ ಇಗ್ನೋರ್ ಮಾಡೋದು ಮೆಂಟಲ್ ಪ್ರೊಟೆಕ್ಷನ್ ಆಗಿರುತ್ತದೆ. ಅದು ನಮ್ಮ ಎಮೋಷನಲ್ ವೆಲ್ ಬೀಯಿಂಗ್ ಕಾಪಾಡುತ್ತದೆ. ನಾವು ಅನ್ನೆಸೆಸರಿ ಸ್ಟ್ರೆಸ್ಸಿಂದ ದೂರ ಇರುತ್ತೇವೆ. ಆದರೆ ಒಂದು ವಿಷಯ ನೆನಪಿಟ್ಟುಕೊಳ್ಳಬೇಕು, ಎಲ್ಲವನ್ನು ಇಗ್ನೋರ್ ಮಾಡೋದು ಸರಿಯಲ್ಲ. ಕೆಲವು ಸಂದರ್ಭಗಳಲ್ಲಿ ನಾವು ಸ್ಟ್ಯಾಂಡ್ ತೆಗೆದುಕೊಳ್ಳಬೇಕು. ಆದರೆ ಅನಾವಶ್ಯಕ ಆರ್ಗ್ಯುಮೆಂಟ್ಸ್, ನೆಗೆಟಿವ್ ಜನ, ಯೂಸ್ಲೆಸ್ ಡ್ರಾಮಾ ಇವುಗಳನ್ನು ಇಗ್ನೋರ್ ಮಾಡೋದು ಉತ್ತಮ. ಜೀವನದಲ್ಲಿ ನೀವು ಕಾಲ್ಮ್ ಆಗಿ, ಕಾನ್ಫಿಡೆಂಟ್ ಆಗಿ ನಿಮ್ಮ ದಾರಿಯಲ್ಲಿ ಹೋಗ್ತಾ ಇದ್ದರೆ ಯಾರೂ ನಿಮ್ಮನ್ನು ಇಗ್ನೋರ್ ಮಾಡೋದಿಲ್ಲ. ಬದಲಾಗಿ ಜನ ನಿಮ್ಮ ಸೈಲೆನ್ಸನ್ನೇ ರೆಸ್ಪೆಕ್ಟ್ ಮಾಡ್ತಾರೆ. ಏಕೆಂದರೆ ಪ್ರತಿಯೊಬ್ಬರೂ ಮಾತಾಡಬಹುದು, ಆದರೆ ಎಲ್ಲರಿಗೂ ಮೌನವಾಗಿ ಸ್ಟ್ರಾಂಗ್ ಆಗಿ ಇರೋದು ಸಾಧ್ಯವಿಲ್ಲ. ಕೊನೆಗೆ ಒಂದು ಸತ್ಯ, ಇಗ್ನೋರ್ ಮಾಡೋದು ಅಂದರೆ ನಾನು ದುರ್ಬಲ ಅಂದ್ರಲ್ಲ, ಅದು ನನ್ನ ಪೀಸ್ ನನಗೆ ಮುಖ್ಯ ಅನ್ನೋದನ್ನು ತೋರಿಸುತ್ತದೆ. ಹೀಗಾಗಿ ಎಲ್ಲದರಲ್ಲೂ ರಿಯಾಕ್ಟ್ ಮಾಡೋದನ್ನು ಬಿಡಿ, ಸರಿಯಾದದ್ದನ್ನು ಮಾತ್ರ ಗಮನಿಸಿ ಮತ್ತು ಉಳಿದದ್ದನ್ನು ಇಗ್ನೋರ್ ಮಾಡಿ. ಆಗ ರೆಸ್ಪೆಕ್ಟ್ ನಿಮ್ಮನ್ನು ಹುಡುಕಿಕೊಂಡೇ ಬರುತ್ತದೆ. ನಿಮಗೆ ಈ ಇನ್ಫಾರ್ಮೇಷನ್ ಇಷ್ಟವಾಗಿದ್ದರೆ ಇಂಪ್ರೆಸಿವ್ ಥಾಟ್ಸ್ ಆ್ಯಂಡ್ ಸ್ಟೋರೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮತ್ತು ಶೇರ್ ಮಾಡಿ. ಹಾಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ. ಧನ್ಯವಾದಗಳು.